ಕ್ಯಾನ್ಸರ್ ಚಿಕಿತ್ಸೆ ಈಗ ಕೈಗೆಟುಕುವ ದರದಲ್ಲಿ ಬೆಂಗಳೂರಿನಲ್ಲಿ ಹೊಸ ಭರವಸೆ. ಒಂದೆಡೆ ದುಬಾರಿ ಕಾರ್ಪೊರೇಟ್ ಆಸ್ಪತ್ರೆಗಳು, ಇನ್ನೊಂದೆಡೆ ದಟ್ಟಣೆ ತುಂಬಿದ ಸರ್ಕಾರಿ ಆಸ್ಪತ್ರೆಗಳು. ಈ ಎರಡರ ಮಧ್ಯೆ ಸಿಲುಕಿಕೊಂಡಿದ್ದ ಕ್ಯಾನ್ಸರ್ ರೋಗಿಗಳಿಗೆ ಈಗ ಹೊಸ ನಿರೀಕ್ಷೆಯ ಬೆಳಕು ಮೂಡಿದೆ. ಬೆಂಗಳೂರಿನಲ್ಲಿ ಏರಿಯನ್ ರೇಡಿಯೋಥೆರಪಿ ಮತ್ತು ಆಂಕಾಲಜಿ ಸೆಂಟರ್ ARC ಕ್ಯಾನ್ಸರ್ ಆಸ್ಪತ್ರೆ ಆರಂಭವಾಗಿದೆ. ಸುಲಭ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವ ಗುರಿಯೊಂದಿಗೆ ಆರಂಭವಾದ ಈ ಆಸ್ಪತ್ರೆ ಸಾವಿರಾರು ಕುಟುಂಬಗಳಿಗೆ ಭರವಸೆ ಆಶಾಕಿರಣವಾಗಿದೆ. ಇಲ್ಲಿ ಸ್ಕ್ರೀನಿಂಗ್ನಿಂದ ಹಿಡಿದು ಕಿಮೋಥೆರಪಿ, ರೇಡಿಯೋಥೆರಪಿ ತನಕ ಎಲ್ಲ ಸೌಲಭ್ಯಗಳು ಒಂದೇ ಸೂರಿನಡಿ ಲಭ್ಯವಿದೆ. ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಅನುಭವಿ ವೈದ್ಯರ ತಂಡ 24 ಗಂಟೆಗಳ ಸೇವೆ ನೀಡಲಿದೆ. BPL ಮತ್ತು ಆಯುಷ್ಮಾನ್ ಯೋಜನೆಯಡಿ ಸಹ ರೋಗಿಗಳಿಗೆ ಚಿಕಿತ್ಸೆ ಲಭ್ಯವಾಗುವುದು ವಿಶೇಷ. ಕಾರ್ಪೊರೇಟ್ ಆಸ್ಪತ್ರೆಗಳಿಗಿಂತ 20 ರಿಂದ 30% ಕಡಿಮೆ ದರದಲ್ಲಿ ಮಿಡಲ್ ಕ್ಲಾಸ್ ಆ್ಯಂಡ್ ಬಿಲೋ ಆ್ಯಂಡ್ ಸ್ವಲ್ಪ ಟ್ರೀಟ್ಮೆಂಟು ರೇಡಿಯೋಥೆರಪಿ ನಾವು BPL ಆಯುಷ್ಮಾನ್ ಭಾರತ್ ತೊಗೊಳ್ಬೇಕಂತ ಇದ್ದೀವಿ ಮುಂದಕ್ಕೆ. ಸೊ ನಿಮ್ಮದು ದ ಹಾಸ್ಪಿಟಲ್ ಈಸ್ ಓಪನ್ ಫಾರ್ ವಿತ್ ಆಲ್ ದಿ ಟ್ರೀಟ್ಮೆಂಟ್ಸ್ ಫಾರ್ ಕ್ಯಾನ್ಸರ್ ಆ್ಯಂಡ್ ಅದರ್ ಸರ್ಜರೀಸ್ ಆಲ್ಸೋ, ಫ್ರಮ್ ಸರ್ಜರಿ ಪೇಲಿಯೇಟಿವ್ ಟು ಪೇನ್ ರಿಲೀಫ್. ಇದನ್ನು ಈ ಸೌಲಭ್ಯನ ಉಪಯೋಗಿಸ್ಕೊಡಿ. ಥ್ಯಾಂಕ್ ಯು. ಚಿಕಿತ್ಸೆ ಲಭ್ಯವಾಗಿರುವುದು ಈ ಆಸ್ಪತ್ರೆಯ ವಿಶೇಷತೆ. ಜಾಗತಿಕ ಮಟ್ಟದ ತಜ್ಞರ ಸಲಹೆ ಹಾಗೂ ಆಧುನಿಕ ಚಿಕಿತ್ಸಾ ವಿಧಾನಗಳು ರೋಗಿಗಳಿಗೆ ಹೊಸ ಆಶಾ ಭರವಸೆ ನೀಡುತ್ತಿವೆ. ಕ್ಯಾನ್ಸರ್ ಚಿಕಿತ್ಸೆಯನ್ನು ಸಾಮಾನ್ಯ ಜನರಿಗೆ ಕೈಗೆಟುಕುವಂತೆ ನೀಡಿರುವ ARC ಆಸ್ಪತ್ರೆ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಸಂಜನಾ, ವಿಸ್ತಾರ ಮೀಡಿಯಾ, ಬೆಂಗಳೂರು. ನಡೆಸ್ಕೊಟ್ಟಿಗೆ ಭಾಳ ಅಭಿನಂದನೆಗಳು. ಸೊ ಈಗ ನಮ್ಮ ಕೆಲಸ, ನಮ್ಮ ಕಾರ್ಯ ಹೀಗೆ ಮುಂದುವರಿಲಿ ಅಂತ ಕೋರ್ಕೊಳ್ತೀನಿ. ಥ್ಯಾಂಕ್ ಯು. ಇವತ್ತು ನಾನು ARC ಅಂತ ಹಾಸ್ಪಿಟ್ಲು ಉದ್ಘಾಟನೆ ಸಮಾರಂಭಕ್ಕೆ ಬಂದಿದ್ದೀನಿ. ನನಗೆ ವಿದ್ಯಾ ಅಂತ ಒಂದು 35 ಇಯರ್ಸಿಂದ ಅವ್ರು ಚಿಕ್ಕವರಿಂದ ನನ್ನ ಸ್ನೇಹಿತರು. ಇವತ್ತು ಅವರು ಪಾರ್ಟ್ನರ್ ಆಗಿ ಇವತ್ತು ಅವ್ರ ತಮ್ಮ ಎಲ್ಲರೂ ಸೇರಿ ಇವತ್ತೊಂದು ದೊಡ್ಡ ಮಟ್ಟದಲ್ಲಿ, ಅಂದರೆ ಇವತ್ತೊಂದು ಬ್ರ್ಯಾಂಡ್ ಫ್ಯಾಕ್ಟ್ರಿ ಅಂತ ಏನಿತ್ತು ಅದನ್ನು ಇಡೀ ಬಿಲ್ಡಿಂಗ್ ತೊಗೊಂಡು ಅಷ್ಟು ದೊಡ್ಡ ಮಟ್ಟದಲ್ಲಿ ತುಂಬ ಲೇಟೆಸ್ಟ್ ಟ್ರೀಟ್ಮೆಂಟ್ಗಳು ಅದು ಇದು ಎಲ್ಲ, ಅಂದರೆ ನನಗೆ ಅದ್ರ ಬಗ್ಗೆ ಹೇಳೋಕ್ಕೆ ವರ್ಣನೆ ಮಾಡೋಕ್ಕೆ ಬರಲ್ಲ. ಆ ಥರ ಒಂದು ದೊಡ್ಡ ಫೆಸಿಲಿಟಿ ಇರೋ ಹಾಸ್ಪಿಟ್ಲನ್ನ ಒಂದು ಮೇಯ್ನ್ ವಿಲ್ಸನ್ ಗಾರ್ಡನಲ್ಲಿ ಮಾಡಿದ್ದಾರೆ. ಅದು ತುಂಬ ಸಂತೋಷ ಆಗುತ್ತೆ. ಆಮೇಲೆ ಡಾಕ್ಟ್ರುಗಳಂತೂ ಎಲ್ಲ ಎಕ್ಸ್ಪರ್ಟ್ಗಳನ್ನ ಇಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಇವತ್ತು ಅದಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ನಾನು ಬಂದಿದ್ದೀನಿ. ಅವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಇನ್ನೂ ದೊಡ್ಡ ಮಟ್ಟಕ್ಕೆ ಅವ್ರು ಬೆಳೀಲಿ, ಹಾಸ್ಪಿಟ್ಲು ಇನ್ನೂ 2-3 ಬ್ರಾಂಚ್ ಮಾಡಲಿ ಅಂತ ಅವ್ರಿಗೆ ಆಶಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.